ಆದರ್ಶ ಭಕ್ತ. ಕೃತಜ್ಞತಾ ಸ್ತುತಿ. ಎಲ್ಲಿಯವರೆಗೂ ಭಗವಂತನು ಕೃಪೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಯಾರೂ ಅವನ ಸ್ವರೂಪವನ್ನು ತಿಳಿಯಲು ಸಮರ್ಥರಾಗುವುದಿಲ್ಲ. ಅವನು ಕಲ್ಪವೃಕ್ಷ. ಯಾರು ಏನನ್ನು ಕೇಳಿದರೂ ಅದನ್ನು ಭಗವಂತನು ನಿಶ್ಚಯವಾಗಿಯೂ ಕೊಡುತ್ತಾನೆ. ಆದರೆ ಯಾವುದರಿಂದ ಜೀವನು ಪುನಃ ಪುನಃ ಮೃತ್ಯುವಿನ ಮಾರ್ಗದಲ್ಲಿ ಹೋಗಬೇಕಾಗುವುದೋ ಅಂಥದ್ದನ್ನು ಅಪೇಕ್ಷಿಸುವುದು ಉಚಿತವಲ್ಲ. ಭಗವಂತನಲ್ಲಿ ಯಾವಾಗಲೂ ಶುದ್ಧ ಭಕ್ತಿ ಮತ್ತು ಶುದ್ಧ ಜ್ಞಾನಗಳಿಗೋಸ್ಕರ ಪ್ರಾರ್ಥಿಸಬೇಕು. ಶ್ರೀ ನಾಗಮಹಾಶಯ. ಶ್ರೀರಾಮಕೃಷ್ಣರ ಉಪದೇಶವನ್ನು ಅನುಷ್ಠಾನ ಮಾಡಿದ ಆದರ್ಶ ಭಕ್ತ ಶ್ರೀ ನಾಗಮಹಾಶಯರು. ತ್ಯಾಗ, ಕ್ಷಮೆ, ತಪಸ್ಸು ಮತ್ತು ಅದ್ಭುತ ತೇಜಸ್ಸು ಅವರಲ್ಲಿ ಮೂರ್ತಿಮತ್ತದ್ದಾಗಿದ್ದವು. ಗೃಹಸ್ಥ ಧರ್ಮದಲ್ಲಿದ್ದುಕೊಂಡೇ ಸನ್ಯಾಸಿಯಂತೆ ಬಾಳುತ್ತಾ ಜೀವನದಲ್ಲಿ ಪರಮ ಗುರಿಯನ್ನು ಸಾಧಿಸಿದ ಮಹಾಪುರುಷರವರು. ಅವರ ಜೀವನವೇ ಒಂದು ಭಕ್ತಿಯ ಪವಿತ್ರ ಜಲದ ಚಿಲುಮೆ. ಆಧ್ಯಾತ್ಮಿಕ ಸಾಧಕರಿಗೆ ಈ ಅಪೂರ್ವ ಗ್ರಂಥವು ದಾರಿದೀಪದಂತೆ ಇದೆ. ಈ ಪುಸ್ತಕವನ್ನು ಪಾರಾಯಣ ಮಾಡಲು ಪ್ರೇರೇಪಿಸಿದ ಗುರುಗಳಿಗೂ ಅನುಮತಿ ನೀಡಿದ ವಿನಯಾನಂದ ಸ್ವಾಮೀಜಿಯವರಿಗೂ, ನನ್ನನ್ನು ಪ್ರೋತ್ಸಾಹಿಸಿದ ಬಂಧು ಮಿತ್ರರಿಗೂ, ನನ್ನ ಗುರು ಬಾಂಧವರಿಗೂ ಶತಕೋಟಿ ಪ್ರಣಾಮಗಳು.